Good afternoon, my dear children. Today's topic, time part 2. Yesterday we have learnt about part 1, hour, minutes and day. 60 minutes make an hour, 24 hours make 1 day, and 7 days makes 1 week. Already yesterday we have learnt about this topic. Today we are going to study about months of the year. There are 12 months in a year: January, February, March, April, May, June, July, August, September, October, November and December. See here children, I have written which month how many days have. Which month and it has how many days. ಯಾವ ತಿಂಗಳು ಎಷ್ಟು ದಿನಗಳನ್ನು ಹೊಂದೈತಿ ಅಂತೇಳಿ ಇವತ್ತು ಸ್ಟಡಿ ಮಾಡಕತ್ತೇವೆ. January is the first month of the year. January has 31 days. See here, January has 31 days. Second month, February. February has some years 28 days, some years 29 days. When it 28 days, it is normal year. Some year it has 29 days, it is called a leap year. ಯಾವಾಗ ಫೆಬ್ರವರಿಯಲ್ಲಿ 28 ದಿನಗಳು ಬಂದ್ವು ಅಂತಂದ್ರೆ ಅದನ್ನು ಸಾಮಾನ್ಯ ವರ್ಷ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ 28 ದಿನಗಳ ಬದಲಾಗಿ 29 ದಿನಗಳು ಬಂದ್ವು ಅಂತಂದ್ರೆ ಅದನ್ನು ಅಧಿಕ ವರ್ಷ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಎ ಲೀಪ್ ಇಯರ್. ಇದು 3 ವರ್ಷಗಳಿಗೊಮ್ಮೆ ಬರ್ತೈತಿ. 3 ವರ್ಷಕ್ಕೊಮ್ಮೆ ಏನಾಕೈತಿ, ಅಧಿಕ ಮಾಸ, ಅಧಿಕ ವರ್ಷ ಅಂತ ಬರ್ತೈತಿ. ಆವಾಗ ಫೆಬ್ರವರಿ ಒಳಗೆ ಡೇಸ್ ಎಷ್ಟು ಇರ್ತಾವಂತಂದ್ರೆ 29 ಡೇಸ್. ವೆನ್ February has 29 days, it is called a leap year. Next one, March. March, it is also a 31 days. April, 30 days. May, 5th month, 31 days. 6th, June has 30 days. Next, July has 31 days and August also has 31 days. September 30 days, October 31 days, November 30 days and December 31 days. ನೋಡ್ರಿಲೆ, ಕೆಲವು ತಿಂಗಳುಗಳು 31 ದಿನಗಳನ್ನು ಒಳಗೊಂಡಾವು, ಕೆಲವು 30 ದಿನಗಳನ್ನು ಒಳಗೊಂಡಾವು. 31 ಡೇಸ್ ಯಾವ್ಯಾವದಾವಂತಂದ್ರೆ ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್. 1, 2, 3, 4, 5, 6, 7 months have 31 days. 7 months have how many days? 31 days. And February has 28 or 29 days, and April, June, September and November. Only 1, 2, 3, 4 months have 30 days. Only 4 months have 30 days. And February has 28 or 29 days. See here children, ಕೆಲವೊಂದು ಮಾಸಗಳು ಎಷ್ಟು 31 ದಿನಗಳನ್ನು ಒಳಗೊಂಡಾವು, ಆಮೇಲೆ ಕೆಲವೊಂದು 30 ದಿನಗಳನ್ನು ಒಳಗೊಂಡಾವು. ಇದು ಟೋಟಲ್ 1 ಇಯರಲ್ಲಿ ಎಷ್ಟು ಅದಾವಂತಂದ್ರೆ 12 ಮಂತ್ಸ್, 12 ತಿಂಗಳುಗಳನ್ನು ಒಳಗೊಂಡೈತಿ. ಈ 31 ದಿನಗಳು ಯಾಕೆ ಬಂದಾವು ಮತ್ತು ಫೆಬ್ರವರಿ ಒಳಗೆ 29 ಡೇಸ್ ಯಾಕೆ ಬಂದಾವು ಅಥವಾ 28 ಡೇಸ್ ಯಾಕೆ ಬಂದಾವು, ಇದನ್ನು ನಾವು ಯಾವಾಗ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಭೂಮಿಯ ಚಲನೆ, ಹಗಲು ಮತ್ತು ರಾತ್ರಿಗಳು, ಅಕ್ಷಾಂಶಗಳು ಮತ್ತು ರೇಖಾಂಶಗಳಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಕೈತಿ. ಅದಕ್ಕೆ ನಿಮಗೆ ಈಗ ಇದು ಬೇಸಿಕ್ಕು, ಇದು ಗೊತ್ತಿರಬೇಕು ನಿಮ್ಗೆ. ಏನಂತಂದ್ರೆ
which month have 31 days, which month have 30 days. February to after 3 years it has 29 days. It is called a leap year. ಕೆಲವೊಂದು 3 ವರ್ಷಗಳಿಗೊಮ್ಮೆ ಫೆಬ್ರವರಿಯಲ್ಲಿ 29 ದಿನಗಳು ಬರ್ತಾವು, 29 ಡೇಟ್ ಬರುತ್ತೆ. ಅವಾಗ ಏನಂತೀವಿ ಅದನ್ನು ಲೀಪ್ ಇಯರ್ ಅಂಥೇಳಿ, ಅಧಿಕ ಮಾಸ, ಅಧಿಕ ವರ್ಷ ಅಂಥೇಳಿ ಕರಿತೀವಿ. ಇದು ಮುಂದೆ ಎದಕ್ಕೆ ಯೂಸ್ ಆಗ್ತೈತಿ ನಿಮಗಂತಂದ್ರೆ, ಹಗಲು ಮತ್ತು ರಾತ್ರಿಗಳು. ನಿನ್ನೆ ಏನು ಮಾಡಿದ್ವಿ ನಾವು, ಒಂದು ಕ್ಲಾಕನ್ನು ಸ್ಟಡಿ ಮಾಡಬೇಕಾದ್ರೆ ಓನ್ಲಿ 6 ಅವರ್ಸ್ ಮಾತ್ರ ಸ್ಟಡಿ ಮಾಡಿದ್ವಿ. ಹಾಗಾಗಿ ಇನ್ನು 6 ಅವರ್ಸ್, ಓನ್ಲಿ 6 ಅವರ್ಸ್ ಅಷ್ಟೇ ಶೋಸ್ ಮಾಡುತ್ತಲ್ಲ, ಇನ್ನು 6 ಅವರ್ಸ್ ಮತ್ತು ಹೆಂಗೆ ಅಂತಂದು ಕೇಳಿದ್ನಂತಂದ್ರೆ ಅದು ರಾತ್ರಿ. ಎಷ್ಟು 12 ಅವರ್ಸ್ ಡೇ ಟೈಮ್, 12 ಅವರ್ಸ್ ನೈಟ್ ಟೈಮ್. ಇದು ಯಾವಾಗ ನಿಮಗೆ ಸ್ಟಡಿಗೆ ಬರುತ್ತಂತಂದ್ರೆ, ಭೂಮಿಯ ಚಲನೆ, ಅಕ್ಷಾಂಶಗಳು, ರೇಖಾಂಶಗಳು, ಮಕರ ಸಂಕ್ರಾಂತಿ ಇರುತ್ತೆ, ಕರ್ಕಾಟಕ ಸಂಕ್ರಾಂತಿ ಇರುತ್ತೆ, ಇವುಗಳನ್ನು ಸ್ಟಡಿ ಮಾಡಬೇಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗೈತಿ. ಅದಕ್ಕೆ ಇವತ್ತು ಬೇಸಿಕ್ ಟಾಪಿಕ್ನಲ್ಲಿ ಟೈಮಲ್ಲಿ ಫಸ್ಟು ಅವರ್ಸ್, ಡೇ, ವೀಕ್ಸ್ ಆ್ಯಂಡ್ ಮಂತ್ಸ್ ಇವುಗಳನ್ನು ಸ್ಟಡಿ ಮಾಡೀವಿ. ನೆಕ್ಸ್ಟ್ ಏನು ಮಾಡೋಣ, ಮುಂದಿನ ಭಾಗವನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಚಿಲ್ಡ್ರನ್.